ಶಿವಮೊಗ್ಗ ನಗರದ NT ರಸ್ತೆಯ ಫಸ್ಟ್ ಕ್ರಾಸ್ನಲ್ಲಿ ನಾವಿಕಾ ದಿನಪತ್ರಿಕೆ ಇದೆ. ರಂಗಸ್ವಾಮಿ ಸಾರಥ್ಯದಲ್ಲಿ ನಡೀತಾ ಇತ್ತು. ಈಗ ರಂಗಸ್ವಾಮಿ ಅವರಿಲ್ಲ ನೋಡಿ. ನಾವಿಕಾ ಪ್ರೆಸ್ ಒಳಗೆ ಹೋಗ್ತಾ ಇದ್ದೀನಿ ಒಬ್ಬ ವ್ಯಕ್ತಿಯನ್ನು ನೋಡೋದಕ್ಕೆ. ಅವ್ರು ನನಗೆ ಫೋನ್ ಮಾಡಿದರು ನೋಡಿ. ಇವರೇ ಪದ್ಮಾಲಕ್ಷ್ಮಿ ಅಂತ. ಪದ್ಮಾಲಕ್ಷ್ಮಿ ಅವರೇ, ಏನು ಸಮಾಚಾರ? ಚೆನ್ನಾಗಿದ್ದೀರಾ ಪದ್ಮಾಲಕ್ಷ್ಮಿ ಅವರೇ? ಚೆನ್ನಾಗಿದ್ದೀರಾ? ಓಕೆ. ನಾನು ಶಿವಮೊಗ್ಗ ವಿರೂಪಾಕ್ಷು. ಅವರು ಫೋನ್ ಮಾಡಿದ್ದಕ್ಕೆ ನಾನು ಹೋಗಿದ್ದೆ. ಅವರು ಪಾಪ ತಮ್ಮ ಅಳನ್ನು ತೋಡ್ಕೊಂಡಿದ್ದಾರೆ. ಏನು ಅಂತ ಕೇಳೋಣಂತೆ ಬನ್ನಿ. ಪದ್ಮಾಲಕ್ಷ್ಮಿ ಅವರೇ, ನಾವಿಕಾ ಪ್ರೆಸ್ಸಿಗೆ ಇವತ್ತು ಬಂದಿದ್ದೀರಾ ಇಲ್ಲಿ ಶಿವಮೊಗ್ಗದಲ್ಲಿ ಅಲ್ವಾ? ಏನಕ್ಕೆ ಅಂತ ಬಂದಿದ್ದೀರಿ ನೀವು ಇಲ್ಲಿ? ನನಗೆ ತುಂಬ ಆರ್ಥಿಕವಾಗಿ ಬಿದ್ದೋಗಿರೋದ್ರಿಂದ, ಒಂದು ನನ್ನ ಕೋವಿಡ್ ಬಂದಾಗಲಿಂದ ನನಗೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ಕೆಲವೊಂದು ಪೆನ್ಷನ್ಗಳು ಅವೆಲ್ಲ ಬರೋದು ಇಲ್ಲ, ಬರ್ತಾನೂ ಇಲ್ಲ ಸರಿಯಾಗಿ. ಒಂದು ತಿಂಗಳು ಬಂದರೆ 2-3 ತಿಂಗಳು ಬರಲ್ಲ. ಹಾಗಿದ್ದರೆ ನನಗೆ ಸ್ವಲ್ಪ ಯಾರಾದರೂ ನನಗೆ ಸ್ವಲ್ಪ ಹಣದ ಸಹಾಯ ಮಾಡಿ ಅಂತ ಕೇಳಲಿಕ್ಕೆ ಬಂದೆ. ಹೌದಾ? ನಿಮ್ಮ ಅಕೌಂಟ್ ನಂಬರು ನಿಮ್ಮದು IFSC ಕೋಡೆಲ್ಲ ಹಾಕಿರ್ತೀನಿ. ಸಹಾಯ ಮಾಡೋರಿದ್ದರೆ ಮಾಡಲಿ ಅವ್ರ ಸಹಾಯನ. ಹಲೋ, ಪದ್ಮಾಲಕ್ಷ್ಮಿ ಅವರು ಹುಟ್ಟು ಅಂದರು. ಅವರಿಗೆ ಆರ್ಥಿಕವಾಗಿ ಏನೋ ಸಹಾಯ ಬೇಕಂತೆ. ಯಾರಿಗಾರ ಅನುಕೂಲ ಇದ್ದವರು ಆರ್ಥಿಕವಾಗಿ ಸಹಾಯ ಮಾಡಿದರೆ ಸಹಾಯ ಮಾಡಿ. ಅವ್ರ ಅಕೌಂಟ್ ನಂಬರು IFSC ಕೋಡೆಲ್ಲ ಹಾಕಿರ್ತೀನಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ಕೊತೀನಿ.